ಏನು ಇವತ್ತು ಬಹುಶಃ ನಮ್ಮ ಮಿಮ್ಸ್ ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ದೀರಾ, ಇದನ್ನು ನಾನೆಲ್ಲ ಕೂಡ ಗಣನೆಗೆ ತಗೊಂಡಿದ್ದೇನೆ. ನೀವು ಹೇಳಿದಾಗೆ ಮೂಲಭೂತ ಬಿಸಿ ನೀರು ಒಳಪಟ್ಟಂತೆ ಮೂಲಭೂತ ಸೌಕರ್ಯ ಎಲ್ಲ ಕೂಡ ಕೊಡಲೇಬೇಕು. ಇದನ್ನು ನಾನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಶಾಂತಿ ಪ್ರಕಾಶ್ ಪಾಟೀಲ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಚರ್ಚಿಸಿ ಏನೆಲ್ಲ ಒಂದು ಮೂಲಭೂತ ಸೌಕರ್ಯ ಜನಸಾಮಾನ್ಯರಿಗೆ ನಮ್ಮ ಆಸ್ಪತ್ರೆಗೆ ಕೊಡಬೇಕಾ ಎಲ್ಲ ಕೂಡ ಕೊಡಲಿಕ್ಕೆ ನನ್ನ ಮೊದಲ ಆದ್ಯತೆಯನ್ನು ನಾನು ಖಂಡಿತವಾಗಿ ನಾನು ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ಮತ್ತು ನಾವು ಇನ್ನೊಮ್ಮೆ ನಾವು ಇಲ್ಲಿಗೆ ಬರ್ತೇವೆ. ಅದನ್ನು ನಾನು ನಿಮಗೆ ಹೇಳಿದಿಷ್ಟೇ, ಖಾಸಗಿ ಆಸ್ಪತ್ರೆಗಳು ಬರೀ ನಗರದಲ್ಲಿ ಮಾತ್ರ ಇದೆ. ಇವತ್ತು ಈ ರಾಜ್ಯದ 85% ಪ್ರದೇಶದಲ್ಲಿ ಜನಸಾಮಾನ್ಯ ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದರೆ, ಅವರ ಆರೋಗ್ಯಕ್ಕೆ ಔಷಧ ಎಲ್ಲ ಕೊಟ್ಟಿದ್ರೆ ಸರ್ಕಾರಿ ಆಸ್ಪತ್ರೆ ವೈದ್ಯರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಚರ್ಚೆ ಮಾಡಿ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಕ್ರೈಮ್ ಜಾಸ್ತಿ ಇದ್ದಾರೆ, ಕಾಲಿಗೆ ಕೈ ಗುಂಡು ಹೊಡೆಗೆ ಅಂತ ಏನು ಸರಿ ಕಾನೂನು ಬಾಹಿರಾಗಿ ಇವತ್ತು ಜಿಲ್ಲೆಯಲ್ಲಿ ಚರ್ಚೆ ಮಾಡೋದು ವಿಚಾರ ಏನಕ್ಕೆಲ್ಲ ಅಭಿಪ್ರಾಯ ಇದೆ ಕೊಟ್ಟಿದ್ದೇವೆ. ಅದನ್ನ ಇಷ್ಟೆಲ್ಲ ಚರ್ಚೆ ಮಾಡೋದು ಅದಕ್ಕೆ ಪೊಲೀಸ್ ಇದೆ, ನ್ಯಾಯಾಲಯ ಇದೆ ಸರ್. ಗುಂಡೂರಿಗೆ ಅಂದ್ರೆ ಏನು ಸಚಿವರಾಗಿ ಸರ್ ಹೇಳಿ ಅದಕ್ಕೆ ನೋಡಿ, ಇದನ್ನು ನಾನು ಅಲ್ಲಿ ಏನು ಮಾತಾಡ್ಬೇಕು ಮಾತಾಡ್ತೇನೆ. ಇದು ಚರ್ಚೆ ಮಾಡುವಂಥದ್ದು ಅದು ಯಾರು ಮಾಡ್ತಿದ್ದಾರೆ? ಬಿಜೆಪಿ ಟೀಕೆ ಮಾಡ್ತಿದ್ದಾರೆ ಮಾಡಿ. ಬಿಜೆಪಿ ಟೀಕೆ ಮಾಡಲೇಬೇಕಲ್ಲ. ನನ್ನನ್ನು ಹೋಗಲಿಕ್ಕೆ ಸಾಧ್ಯ ಉಂಟಾ? ನನ್ನ ಪ್ರತಿಪಕ್ಷದವರು ನನ್ನನ್ನು ಹೊಗಳಿದ್ರೆ, ನಮ್ಮ ಸರ್ಕಾರ ಹೊಗಳಿದ್ರೆ ಅವ್ರು ಬದುಕಲಿಕ್ಕೆ ಸಾಧ್ಯ ಉಂಟಾ? ಬದುಕಬೇಕಾದ್ರೆ ಅವ್ರು ಟೀಕೆ ಮಾಡಲೇಬೇಕು. ಅಲ್ಲಿ ಎಷ್ಟು ಟೀಕೆ ಬೇಕು ಅಷ್ಟು ಟೀಕೆ ಮಾಡಲಿ. ಆದರೆ ಅದು ಜನರಿಗೆ ಒಗ್ಗಟ್ಟನ್ನು ಗಳಿಸುವಂತ, ಜನರಿಗೆ ಪ್ರೀತಿ ಬರುವಂತ ಎಲ್ಲ ಮಾತುಗಳಿರಂತ ಹೇಳಲಿಕ್ಕೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ನೀವೀಗ ಬಹಳಷ್ಟು ಆಸಕ್ತಿ ಯಾವಾಗ ಸಚಿವ ಸಂಪುಟ ಯಾವಾಗ ಆಗ್ತದೆ ಅಂತ ಹೇಳಿ ನಾವು ಕೂಡ ಕೇಳಿ ತಿಳಿಸ್ತೇವೆ.